ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಪಿಸಿ, ಸಹಾಯಕ ಪ್ರಾಧ್ಯಾಪಕಿ ಶ್ರೀ ಶಂಕರಾನಂದ ಸಿಂಗ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೊಸಪೇಟೆ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ ಮೊದಲ ಅಧ್ಯಾಯವಾದ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ 10ನೇ ಸೆಷನನ್ನು ಡಿಸ್ಕಸ್ ಮಾಡೋಣ. ಈ ಸೆಷನ್ನಲ್ಲಿ ನಾವು ಒಂದು ಎಸ್ಟಿಮೇಟ್ನ ತಯಾರು ಮಾಡೋದು ಹೇಗೆ ಅಂತ ನೋಡೋಣ. The following details are available for the previous year's production of fans for Messrs. Eastern Engineering Company. Total production 1000 units. Total cost of raw material consumed rupees 12,000. Total cost of direct labor rupees 20,000. Total works overhead expenses rupees 40,000. Total general overhead expenses rupees 36,000. Total selling and distribution overhead expenses rupees 16,000. Total sale price for 800 units sold rupees 1,12,640. ಸೊ ಇಲ್ಲಿ ನೋಡಿ, ಈಸ್ಟರ್ನ್ ಇಂಜಿನಿಯರಿಂಗ್ ಕಂಪನಿ ಫ್ಯಾನ್ಸನ್ನು ತಯಾರು ಮಾಡ್ತಾ ಇದೆ. ಪ್ರೀವಿಯಸ್ ಇಯರ್ದು ಡೇಟಾ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಟೋಟಲ್ ಪ್ರೊಡಕ್ಷನ್ ಫಾರ್ ದಿ ಪ್ರೀವಿಯಸ್ ಇಯರ್ ಈಸ್ 100 units ಆ್ಯಂಡ್ ಸೇಲ್ ಈಸ್ ಹಿಯರ್ 800 units. ಸೊ ಅದರ ಸೇಲ್ಸ್ ವ್ಯಾಲ್ಯೂ 1,12,640. ಸೊ ಮತ್ತು ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ. ರಾ ಮೆಟೀರಿಯಲ್ 12,000 ಆಗಿದೆ ಡೈರೆಕ್ಟ್, ಆ್ಯಂಡ್ ದೆನ್ ಡೈರೆಕ್ಟ್ ಲೇಬರ್ 20,000, ವರ್ಕ್ಸ್ ಓವರ್ ಹೆಡ್ 40,000, ಜನರಲ್ ಓವರ್ ಹೆಡ್ ಮೀನ್ಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 36,000, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 16,000 ಆಗಿದೆ. ನೆಕ್ಸ್ಟ್, ಆನ್ ದಿ ಬೇಸಿಸ್ ಆಫ್ ದಿ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್ ಪ್ರಿಪೇರ್ ದ ಡೀಟೇಲ್ಸ್ ಆಫ್ ಪ್ರೈಸ್ ಕೊಟೇಶನ್ per unit of fan for the current year. ಪ್ರೀವಿಯಸ್ ಇಯರ್ದು ಡೀಟೇಲ್ಸ್ ಬೇಸಿಸ್ ಮೇಲೆ, ಸೊ ನೆಕ್ಸ್ಟ್ ಏನು ಇನ್ಸ್ಟ್ರಕ್ಷನ್ಸ್ ಕೆಳಗಡೆ ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಈ ಕರೆಂಟ್ ಇಯರ್ಗೆ ಪರ್ ಯೂನಿಟ್ ಆಫ್ ಫ್ಯಾನ್ಗೆ ಎಷ್ಟಾಗುತ್ತೆ ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಯೂನಿಟಿಗೆ ಎಷ್ಟಾಗುತ್ತೆ ಅಂತ. ಸೊ ಅದರಲ್ಲಿ ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ಸ್ ಏನಿದೆ ನೋಡಿ. ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ಲೇಬರ್ ಹ್ಯಾವ್ ಟು ಬಿ ಇನ್ಕ್ರೀಸ್ಡ್ ಬೈ 10% ಆ್ಯಂಡ್ 15% ರೆಸ್ಪೆಕ್ಟಿವ್ಲಿ ಓವರ್ ದ ಪ್ರೀವಿಯಸ್ ಇಯರ್ಸ್ ಲೆವೆಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಲಾಸ್ಟ್ ಸೆಷನಲ್ಲಿ ನಾವು ಹೇಳಿದ್ವಿ, ಸೊ ಯಾವುದು ವೇರಿಯಬಲ್ ಆಗುತ್ತೆ, ಯಾವುದು ಫಿಕ್ಸ್ಡ್ ಆಗುತ್ತೆ ಅಂತ. ಸೊ ಇಲ್ಲಿ ಎಲ್ಲ ಡೈರೆಕ್ಟ್ ಕಾಸ್ಟ್ಸ್ ಏನಿರುತ್ತೆ, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಯಾವಾಗಲೂ ವೇರಿಯಬಲ್ ಆಗಿರುತ್ತೆ. ಸೊ ಆ ವೇರಿಯಬಲ್ ಕಾಸ್ಟನ್ನು ನಾವ್ಯಾಗಲೂ ಪರ್ ಯೂನಿಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಇನ್ಕ್ರೀಸು ಅಥವಾ ಡಿಕ್ರೀಸನ್ನು ನಾವು ಮಾಡ್ಕೋಬೇಕು. ಸೊ ಅದೇ ಫಿಕ್ಸ್ಡ್ ಕಾಸ್ಟ್ ಆದರೆ, ಸೊ ಫಿಕ್ಸ್ಡ್ ಕಾಸ್ಟು ಇದರಲ್ಲಿ ನಿಮಗೆ ಪರ್ಸೆಂಟೇಜ್ ಕೊಟ್ಟಿದ್ರೆ, ಎಷ್ಟು ಪೋರ್ಷನ್ ಫಿಕ್ಸ್ಡ್ ಅಂತ ಕೊಟ್ಟಿದ್ರೆ ಓಕೆ. ಸೊ ಇಲ್ಲ ಅಂದರೆ ಯಾವಾಗಲೂ ಫಿಕ್ಸ್ಡ್ ಕಾಸ್ಟು ಟೋಟಲ್ ಆಗಿ ಸೇಮ್ ಇರುತ್ತೆ, ಪರ್ ಯೂನಿಟ್ಟು ಇದು ಡಿಫರ್ ಆಗ್ತಾ ಹೋಗುತ್ತೆ. ಆದರೆ ವೇರಿಯಬಲ್ ಅದರ ಆಪೋಸಿಟ್ ಇರುತ್ತೆ. ಸೊ ಪರ್ ಯೂನಿಟ್ ಸೇಮ್ ಇರುತ್ತೆ, ಟೋಟಲ್ ಕಾಸ್ಟು ಚೇಂಜ್ ಇರುತ್ತೆ. ಏನಾದರೂ ಡಿಕ್ರೀಸ್ ಮಾಡಬೇಕಂದ್ರೆ ವೇರಿಯಬಲ್ಗೆ ಪರ್ ಯೂನಿಟ್ ಮಾಡ್ಕೊಳ್ಬೇಕು. ಅದೇ ಫಿಕ್ಸ್ಡ್ಗೆ ಚೇಂಜಸ್ ಮಾಡಬೇಕು ಅಂದರೆ ಟೋಟಲ್ಗೆ ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಒನ್ ನೋಡಿ, works overhead, general overhead as well as selling and distribution overhead are to be charged at the same respective percentage as in the previous year. ಸೊ ಇಲ್ಲಿ ವರ್ಕ್ಸ್ ಓವರ್ಹೆಡ್ಡು, ಜನರಲ್ ಓವರ್ಹೆಡ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಡು ಫಿಕ್ಸ್ಡಾ ವೇರಿಯಬಲ್ಲ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲಾಸ್ಟ್ ಇಯರ್ದು ಏನು ಪರ್ಸೆಂಟೇಜ್ ಇರುತ್ತೆ ಅದೇ ಪರ್ಸೆಂಟೇಜನ್ನು ನೀವು ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಯಾವುದ್ರ ಮೇಲೆ ಅಂತ ಹೇಳಿಲ್ಲ. ಸೊ ಏನು ಹೇಳಿದಾಗ ನಾವೊಂದು ಅಸ್ಯೂಮ್ಡ್ ಏನಿದೆಯಲ್ಲ ಅದನ್ನು ತೊಗೊಳ್ಬೋದು. ನಾರ್ಮಲಾಗಿ ತೊಗೊಳ್ಳೋದು ವರ್ಕ್ಸ್ ಓವರ್ಹೆಡ್ನ ಡೈರೆಕ್ಟ್ ಲೇಬರ್ ಮೇಲೆ ನಾವು ಪರ್ಸೆಂಟೇಜ್ ಆಗಿ ತೊಗೊಳ್ತೀವಿ. ಜನರಲ್ ಓವರ್ಹೆಡ್ ಮೀನ್ಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನ ನಾವು ಯಾವಾಗಲೂ ವರ್ಕ್ಸ್ ಕಾಸ್ಟ್ ಮೇಲೆ ತೊಗೊಳ್ತೀವಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ನ ಯಾವಾಗಲೂ ವರ್ಕ್ಸ್ ಕಾಸ್ಟ್ ಮೇಲೆ ತೊಗೊಳ್ಬೋದು ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ತೊಗೊಳ್ಬೋದು. ಸೊ ನಾವು ವರ್ಕ್ಸ್ ಕಾಸ್ಟ್ ಮೇಲೆ ತೊಗೊಳ್ತಾ ಇದ್ದೀವಿ. Profit is to be estimated at the same percentage on total cost as is earned in the previous year. ಸೊ ಲಾಸ್ಟ್ ಇಯರ್ ಏನು ಪರ್ಸೆಂಟೇಜ್ ಆನ್ ಟೋಟಲ್ ಕಾಸ್ಟ್ ಇತ್ತು ಅದೇ ಪರ್ಸೆಂಟೇಜ್ನ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಸೆಕೆಂಡ್ ಸ್ಟೆಪ್ ಏನಿದೆ, ಅಬ್ಸಾರ್ಪ್ಷನ್ ಓವರ್ ಹೆಡ್ ರೇಟ್ಸ್, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ಗೆ ಇಲ್ಲಿ ಯಾವಾಗಲೂ ನಾವು ಎಸ್ಟಿಮೇಟ್ ತಯಾರು ಮಾಡಬೇಕಾದ್ರೆ ದೇರ್ ಆರ್ 3 ಸ್ಟೆಪ್ಸ್ ಅಂತ ಹೇಳಿದ್ವಿ. ಒಂದನೇದು ಲಾಸ್ಟ್ ಇಯರ್ದು ಅಥವಾ ಪ್ರೀವಿಯಸ್ ಇಯರ್ದು ಕಾಸ್ಟ್ ಶೀಟ್ ಮಾಡಬೇಕು. ಸೆಕೆಂಡ್ ಒನ್ನು ಇಫ್ ನೆಸಸರಿ ಅಬ್ಸಾರ್ಪ್ಷನ್ ರೇಟ್ಸ್ನ, ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ಸ್ಟೆಪ್ಪು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಮಾಡೋದು. ಸೊ ಫಸ್ಟ್ ಸ್ಟೆಪ್ಪು, ಸೊ ಇಲ್ಲಿ ಮಾಡೋಣ. ಕಾಸ್ಟ್ ಶೀಟ್ ಫಾರ್ ದ ಪ್ರೀವಿಯಸ್ ಪೀರಿಯಡ್ ಈಸ್ಟರ್ನ್ ಇಂಜಿನಿಯರಿಂಗ್ ಕಂಪನಿ. ಸೊ ಅದರಲ್ಲಿ ಪ್ರೊಡಕ್ಷನ್ನು 1000 ಯೂನಿಟ್ಸ್ ಇದೆ, ಸೇಲ್ಸು 800 ಯೂನಿಟ್ಸ್ ಇದೆ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ಸ್ ಕಾಲಮು, ಇನ್ನೊಂದು ಟೋಟಲ್ ಕಾಲಮು, ಇನ್ನೊಂದು ಪರ್ ಯೂನಿಟ್ ಕಾಲಮ್ ಇದೆ. ಸೊ ಇಲ್ಲಿ
ರಾ ಮೆಟೀರಿಯಲ್ಸ್ ಫಸ್ಟಿಗೆ ಡೈರೆಕ್ಟ್ ಮೆಟೀರಿಯಲ್ ರಾ ಮೆಟೀರಿಯಲ್ ಇದೆ, ಡೈರೆಕ್ಟ್ ಕಾಸ್ಟ್ ರಾ ಮೆಟೀರಿಯಲ್ ಟೋಟಲ್ ಕೊಟ್ಟಿದ್ದಾರೆ 12,000 rupees ಅಂತ. ಸೊ ಪ್ರೊಡಕ್ಷನ್ ಈಸ್ 1,000 ಯೂನಿಟ್ಸ್. ಸೊ 12,000 ಡಿವೈಡೆಡ್ ಬೈ 1,000 ಈಕ್ವಲ್ ಟು 12 ಪರ್ ಯೂನಿಟ್. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಲೇಬರು ಅಷ್ಟೇ 20,000 ಇದೆ, ಪರ್ ಯೂನಿಟು ಡಿವೈಡ್ ಮಾಡಿ 1,000ಇಂದ. ಸೊ ದಟ್ ವಿಲ್ ಬಿ 20 ಪರ್ ಯೂನಿಟ್. ಸೊ ಪ್ರೈಮ್ ಕಾಸ್ಟ್ ಟೋಟಲ್ ಈಸ್ 12,000 ಪ್ಲಸ್ 20,000 32,000 ಟೋಟಲ್. ಪರ್ ಯೂನಿಟ್ಟು 12 ಪ್ಲಸ್ 20 32 ಆಯಿತು ಪರ್ ಯೂನಿಟ್. ಓಕೆ, ನೆಕ್ಸ್ಟ್ ಇದಕ್ಕೆ ನೀವು ಆ್ಯಡ್ ವರ್ಕ್ಸ್ ಓವರ್ಹೆಡ್ನ ಆ್ಯಡ್ ಮಾಡಬೇಕು. ಸೊ ವರ್ಕ್ಸ್ ಓವರ್ಹೆಡ್ ಕೊಟ್ಟಿದ್ದಾರೆ ನಮಗೆ 40,000 ಅಂತ. ಸೊ 40,000 ಫಾರ್ ಟೋಟಲ್ ಆಫ್ 1,000 ಯೂನಿಟ್ಸ್. ಸೊ ಪರ್ ಯೂನಿಟ್ ಅಂತ ಹೇಳಿದಾಗ 40,000 ಡಿವೈಡೆಡ್ ಬೈ 1,000 ಯೂನಿಟ್ಸ್ ಮಾಡಿದರೆ ನಿಮಗೆ 40 ಪರ್ ಯೂನಿಟ್ ಆಗುತ್ತೆ. ಸೊ ಟೋಟಲ್ ವರ್ಕ್ಸ್ ಕಾಸ್ಟ್, ಸೊ ವರ್ಕ್ಸ್ ಕಾಸ್ಟ್ ಹೇಗೆ ಬರುತ್ತೆ ಅಂದರೆ ಪ್ರೈಮ್ ಕಾಸ್ಟ್ ಪ್ಲಸ್ ವರ್ಕ್ಸ್ ಓವರ್ಹೆಡ್ ಅಥವಾ ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡಿದ್ರೆ ನಿಮಗೆ ವರ್ಕ್ಸ್ ಕಾಸ್ಟ್ ಬರುತ್ತೆ. ಸೊ 32,000 ಪ್ಲಸ್ 40,000 ಮಾಡಿದಾಗ ನಮಗೆ 72,000 ಆಯಿತು. ದಟ್ ಈಸ್ ದ ವರ್ಕ್ಸ್ ಕಾಸ್ಟ್. ನೆಕ್ಸ್ಟ್ ಅದು ಪರ್ ಯೂನಿಟ್ ಮಾಡಬೇಕು ಅಂದರೆ 72,000 ಡಿವೈಡೆಡ್ ಬೈ 1,000 ಮಾಡಿದ್ರು ಆಯಿತು, ಅಥವಾ 32 ಪ್ಲಸ್ 40 ಮಾಡಿದರೆ ನಿಮಗೆ 72 rupees ಪರ್ ಯೂನಿಟ್ ಆಯಿತು. ಸೊ ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ವರ್ಕ್ಸ್ ಕಾಸ್ಟು 72,000 ಇದೆ ಟೋಟಲು, ಪರ್ ಯೂನಿಟು 72 ಇದೆ. ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನ ಆ್ಯಡ್ ಮಾಡಬೇಕು. ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡಲ್ಲಿ ನಮಗೆ ಜನರಲ್ ಓವರ್ಹೆಡ್ ಕೊಟ್ಟಿದ್ದಾರೆ 36,000 ಅಂತ. ಸೊ ಪರ್ ಯೂನಿಟ್ಟು ನಮಗೆ ಡಿವೈಡ್ ಮಾಡಿ 1,000ಇಂದ. ಸೊ ಇಟ್ ವಿಲ್ ಬಿ 36 ಪರ್ ಯೂನಿಟ್. ಸೊ ವರ್ಕ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ನ ನಾವು ಆ್ಯಡ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಸೊ 1,08,000 ಟೋಟಲು. ಪರ್ ಯೂನಿಟ್ ಅಂದಾಗ ಡಿವೈಡೆಡ್ ಬೈ 1,000. ಸೊ 108 ಪರ್ ಯೂನಿಟ್ ಆಯಿತು. ಸೊ ಇಲ್ಲಿ ಇದರ ನೀವು ಅದಾದ ತಕ್ಷಣ ನೀವು ನೋಡಬೇಕು. ಫಸ್ಟಿಗೆ ನೀವು ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸೇಲ್ಸು ಮತ್ತು ಪ್ರೊಡಕ್ಷನ್ನು ಚೇಂಜ್ ಇದೆ, ಡಿಫರೆಂಟ್ ಇದೆ. ಸೊ ಪ್ರೊಡಕ್ಷನ್ ಮತ್ತು ಸೇಲ್ಸ್ ಎರಡೂ ಸೇಮ್ ಇದ್ದಾಗ ನಿಮಗೆ ಕ್ಲೋಸಿಂಗ್ ಸ್ಟಾಕು ಇರಲ್ಲ. ಸೊ ಇಲ್ಲಿ ಎರಡೂ ಚೇಂಜ್ ಇರೋದ್ರಿಂದ ದೇರ್ ಈಸ್ ಡಿಫರೆನ್ಸ್ 200 ಯೂನಿಟ್ಸು ಡಿಫ್ರೆನ್ಸ್ ಇದೆ. ಸೊ ದಟ್ ಈಸ್ ದ ಕ್ಲೋಸಿಂಗ್ ಸ್ಟಾಕ್, ಅದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಯಾಕಂದರೆ ಪ್ರೊಡಕ್ಷನ್ ನೋಡಿ, ಸೊ ಯಾವಾಗಲೂ ಕ್ಲೋಸಿಂಗ್ ಸ್ಟಾಕ್ನ ಹೇಗೆ ಕಂಡುಹಿಡಿಬೋದು? ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಪ್ಲಸ್ ಪ್ರೊಡಕ್ಷನ್ ಮೈನಸ್ ಸೇಲ್ಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅಲ್ವಾ? ಸೊ ಈಗ ಇಲ್ಲೇನಿದೆ, ಸೊ ಓಪನಿಂಗ್ ಸ್ಟಾಕ್ ಇಲ್ಲ. ಸೊ ಪ್ರೊಡಕ್ಷನ್ ಈಸ್ 1000 ಮೈನಸ್ 800 ದಟ್ ಈಸ್ ಈಕ್ವಲ್ ಟು 200 ಯೂನಿಟ್ಸ್. ಸೊ 200 ಯೂನಿಟ್ಸು ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಆಯಿತು. ಎಷ್ಟು ಯೂನಿಟ್ಸಲ್ಲಿ. ಸೊ ಅದರ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಹೇಳಿದಾಗ ನಿಮಗೆ ವ್ಯಾಲ್ಯೂ ನಾವು ಆವಾಗಲೇ ಹೇಳಿದ್ವಿ, ಹಿಂದಿನ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಒಂದು ಯೂನಿಟಿಗೆ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದಂದರೆ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಬಂದಿರುತ್ತೆ ಪರ್ ಯೂನಿಟು ಅದನ್ನು ತೊಗೊಳ್ಬೇಕು ಯಾವಾಗಲೂ. ಸೊ ಇಲ್ಲಿ 108 ಪರ್ ಯೂನಿಟ್ಟು ನಿಮಗೆ ಕಾಸ್ಟ್ ಆಫ್ 108 ಪರ್ ಯೂನಿಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿದೆ. ಸೊ 108 ಇಂಟು 200 ಯೂನಿಟ್ಸು ನಿಮಗೆ ನಂಬರ್ ಆಫ್ ಯೂನಿಟ್ಸ್ ಅಟ್ ದ ಕ್ಲೋಸಿಂಗ್ ಡೇಟ್ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ನಿಮಗೆ 21,600. ಸೊ ಅದನ್ನು ನೀವು ಕಾಸ್ಟ್ ಆಫ್ ಪ್ರೊಡಕ್ಷನಿಂದ ಡಿಡಕ್ಟ್ ಮಾಡಿ 1,80,000 ಮೈನಸ್ 21,600 ಮಾಡಿದಾಗ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯಿತು 86,400. ಸೊ ಆದರೆ ನೀವು ಕ್ಲೋಸಿಂಗ್ ಸ್ಟಾಕ್ನ ಯಾವಾಗಲೂ ಏನಿರುತ್ತೆ ಅದನ್ನು ಪರ್ ಯೂನಿಟಿಗೆ ಕ್ಯಾಲ್ಕುಲೇಟ್ ಮಾಡಿಕೊಡ್ದು. ಸೊ ಬಂದಿದ್ದು ನಿಮಗೆ 86,400 ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಯಾವಾಗಲೂ ಎಲ್ಲಿವರೆಗೆ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡಿಂದ ನೀವು ಡಿವೈಡ್ ಮಾಡಬೇಕು. ಸೊ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದ ತಕ್ಷಣವೇ ನೀವು ನಂಬರ್ ಆಫ್ ಗೂಡ್ಸ್ ಸೋಲ್ಡಿಂದ ಡಿವೈಡ್ ಮಾಡಬೇಕು. ಸೊ 86,400 ಡಿವೈಡೆಡ್ ಬೈ 800 ಮಾಡಿದ್ರೆ ನಿಮಗೆ 108 rupees ಪರ್ ಯೂನಿಟ್ ಆಯಿತು. ಒಂದು ಯೂನಿಟಿಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ನೆಕ್ಸ್ಟ್ ಅದಕ್ಕೆ ನೀವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ನ ಆ್ಯಡ್ ಮಾಡಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಕೊಟ್ಟಿದ್ದಾರೆ 16,000. ಸೊ 16,000 ಅಂದಾಗ ಪರ್ ಯೂನಿಟ್ ನಿಮಗೆ ಡಿವೈಡೆಡ್ ಬೈ 800. ಸೊ 800ಇಂದ ಡಿವೈಡ್ ಮಾಡಿದ್ರೆ 20 rupees ಬಂತು. ಸೊ 20 rupees ಅಂತ ಅಂದಾಗ ಇಲ್ಲಿ ಟೋಟಲ್ ಮಾಡಿ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ ನಿಮಗೆ, ಅಥವಾ ಟೋಟಲ್ ಕಾಸ್ಟ್ ಸಿಗುತ್ತೆ 86,400 ಪ್ಲಸ್ 16,000 ಮಾಡಿದ್ರೆ 1,02,400 ಟೋಟಲ್ ಕಾಸ್ಟು. ಪರ್ ಯೂನಿಟ್ ಅಂತ ಹೇಳಿದಾಗ 108 ಪ್ಲಸ್ 20 ಮಾಡಿದ್ರೆ 128 ಆಯಿತು. ಸೊ ನೆಕ್ಸ್ಟ್ ನಿಮಗೆ ಸೇಲ್ಸ್ ರೆವಿನ್ಯೂ ಕೊಟ್ಟಿದ್ದಾರೆ. ಎಸ್, ಸೇಲ್ಸ್ ರೆವಿನ್ಯೂ. ಸೊ 800 ಯೂನಿಟ್ಸ್ ಸೋಲ್ಡ್ 1,12,640. ಸೊ ಸೇಲ್ಸ್ ರೆವಿನ್ಯೂ ಕೊಟ್ಟಿರೋದ್ರಿಂದ ಒಂದು ಲೈನ್ ಬಿಟ್ಬಿಟ್ಟು ನೀವು ಸೇಲ್ಸ್ ರೆವಿನ್ಯೂ ಹಾಕಿ 1,12,640.
ಸೊ ಡಿಫ್ರೆನ್ಸ್ ಬರುತ್ತೆ ನಿಮಗೆ 10,240, ಅದು ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತಲ್ಲ ಅದು ನಿಮಗೆ ಪ್ರಾಫಿಟ್ ಇರುತ್ತೆ. ಸೊ ಅದೇ ಥರ ಪರ್ ಯೂನಿಟ್ ಮಾಡಿದ ನಿಮಗೆ 1,12,640 ಡಿವೈಡೆಡ್ ಬೈ 800 ಮಾಡಿದ್ರೆ 140.80 ಬರುತ್ತೆ. ಸೊ 140.80 ಅದನ್ನು ಹಾಕಿಬಿಟ್ಟು ಡಿಫ್ರೆನ್ಸ್ ಕಂಡುಹಿಡಿರಿ. 140.80 ಮೈನಸ್ 128 ಮಾಡಿದ್ರೆ ನಿಮಗೆ 12 ರೂಪಿ 80 ಪೈಸೆ ನಿಮಗೆ ಪ್ರಾಫಿಟ್ ಪರ್ ಯೂನಿಟ್ಟು ಸಿಗುತ್ತೆ. ಅದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಸೊ ಇದು ನಿಮಗೆ ಪ್ರೀವಿಯಸ್ ಪೀರಿಯಡ್ದು ಕಾಸ್ಟ್ ಶೀಟ್ ಆಯಿತು. ಸೊ ಈಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಅಬ್ಸಾರ್ಪ್ಷನ್ ರೇಟ್ಸ್ ಆಫ್ ಓವರ್ ಹೆಡ್ಸ್ನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಹೇಳಿದರು ನಿಮಗೆ ಪ್ರೀವಿಯಸ್ ಇಯರ್ದು ನಿಮಗೆ ಪರ್ಸೆಂಟೇಜ್ನ ಓವರ್ ಹೆಡ್ಸ್ ಮೇಲೆ ತೊಗೊಳ್ಳಿ ಅಂತ. ಸೊ ಅವರು ಕೊಟ್ಟಿಲ್ಲ ಅಂದಾಗ ನಾವು ವರ್ಕ್ಸ್ ಓವರ್ ಹೆಡ್ನ ಯಾವಾಗಲೂ ಡೈರೆಕ್ಟ್ ಲೇಬರ್ ಮೇಲೆ ತೊಗೊಳ್ಬೇಕು. ವರ್ಕ್ಸ್ ಓವರ್ ಹೆಡ್ ಫಾರ್ ದಿ ಪ್ರೀವಿಯಸ್ ಪೀರಿಯಡ್ ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಫಾರ್ ದಿ ಪ್ರೀವಿಯಸ್ ಪೀರಿಯಡ್ ಎಷ್ಟಾಗಿತ್ತು ನೋಡಿ. ಸೊ ವರ್ಕ್ಸ್ ಓವರ್ ಹೆಡ್ಡು 40,000 ಇದೆ, ಡೈರೆಕ್ಟ್ ಲೇಬರು 20,000 ಇದೆ. ಓಕೆ, ಸೊ ಇಲ್ಲಿ ಓಕೆ, ಸೊ 40,000 ಡಿವೈಡೆಡ್ ಬೈ 20,000 ಇಂಟು 100 ಮಾಡಿದರೆ 200% ಆನ್ ಡೈರೆಕ್ಟ್ ಲೇಬರ್. ಸೊ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಆನ್ ಡೈರೆಕ್ಟ್ ಲೇಬರ್ ಈಸ್ 200%. ಸೊ ಈಗ ಎಷ್ಟಿದೆ ಡೈರೆಕ್ಟ್ ಲೇಬರು ಅದ್ರ ಮೇಲೆ 200% ನೀವು ವರ್ಕ್ಸ್ ಓವರ್ ಹೆಡ್ ಆಗಿ ತೊಗೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ಪರ್ಸೆಂಟೇಜ್ ಆಫ್ ಜನರಲ್ ಓವರ್ ಹೆಡ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಸೊ ಅದನ್ನು ಅಸ್ಯೂಮ್ಡ್ ಏನಿದೆ ಅಂದರೆ ವರ್ಕ್ಸ್ ಕಾಸ್ಟ್ ಮೇಲೆ ತೊಗೊಳ್ಬೇಕು ಅಂತ ಇದೆ. ಸೊ ವರ್ಕ್ಸ್ ಕಾಸ್ಟ್ ಮೇಲೆ ಅಂತ ಹೇಳಿದಾಗ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫಾರ್ ದಿ ಪ್ರೀವಿಯಸ್ ಪೀರಿಯಡ್ ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಫಾರ್ ದಿ ಪ್ರೀವಿಯಸ್ ಪೀರಿಯಡ್ ಇಂಟು 100 ಮಾಡಬೇಕು. ಸೊ ಏನಿದೆ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 36,000 ಇದೆ, ವರ್ಕ್ಸ್ ಕಾಸ್ಟು 72,000 ಇದೆ. ಓಕೆ, ಸಿ ಹಿಯರ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 36,000, ಓಕೆ, ವರ್ಕ್ಸ್ ಕಾಸ್ಟು 72,000. ಸೊ ಇಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 36,000 ಡಿವೈಡೆಡ್ ಬೈ 72,000 ಇಂಟು 100 ಮಾಡಿದರೆ 50% ಆನ್ ವರ್ಕ್ಸ್ ಕಾಸ್ಟು. ಸೊ 50% ಆನ್ ವರ್ಕ್ಸ್ ಕಾಸ್ಟ್ ಆಫ್ ದಿಸ್ ಪೀರಿಯಡ್ ಶುಡ್ ಬಿ ಟೇಕನ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನೂ ಅಷ್ಟೇ. ಸೊ ಇದನ್ನು ವರ್ಕ್ಸ್ ಕಾಸ್ಟ್ ಮೇಲೆ ಪರ್ಸೆಂಟೇಜ್ ಆಗಿ ತೊಗೊಳ್ಬೋದು ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ತೊಗೊಳ್ಬೋದು. ನಾವು ಇಲ್ಲಿ ವರ್ಕ್ಸ್ ಕಾಸ್ಟ್ ಮೇಲೆ ತೊಗೊಂಡಿದ್ದೀವಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಫಾರ್ ದಿ ಪ್ರೀವಿಯಸ್ ಪೀರಿಯಡ್ ಎಷ್ಟಿದೆ ನೋಡಿ. ಓಕೆ, 16,000. ಸೊ ವರ್ಕ್ಸ್ ಕಾಸ್ಟು ನಮಗೆ ಲಾಸ್ಟ್ ಟೈಮ್ ಗೊತ್ತಿದೆ 72,000. ಸೊ 16,000 ಡಿವೈಡೆಡ್ ಬೈ 72,000 ಇಂಟು 100 ಮಾಡಿದ್ರೆ ನಿಮಗೆ 22.22% ಆಯಿತು. ಸೊ ಇದು ವರ್ಕ್ಸ್ ಕಾಸ್ಟ್ ಮೇಲೆ 22.22% ನೀವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಗಿ ತೊಗೊಳ್ಬೇಕು. ನೆಕ್ಸ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಆಫ್ ಸೇಲ್ಸನ್ನು ಕಂಡುಹಿಡ್ಕೊಳ್ಳೋಣ. ಸೊ ಲಾಸ್ಟ್ ಇಯರ್ದು ಪ್ರಾಫಿಟ್ ನೋಡಿ ಎಷ್ಟಿದೆ, 10,240 ಪ್ರಾಫಿಟ್ ಇದೆ. ಕಾಸ್ಟ್ ಆಫ್ ಸೇಲ್ಸು 1,02,400 ಇದೆ. ಸೊ ಆನ್ ಸೇಲ್ಸ್ ಕಾಸ್ಟ್ ಪ್ರಾಫಿಟ್ ಫಾರ್ ದಿ ಲಾಸ್ಟ್ ಇಯರ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್ಸ್ ಫಾರ್ ದಿ ಲಾಸ್ಟ್ ಇಯರ್ 10,240 ಡಿವೈಡೆಡ್ ಬೈ 1,02,400 ಇಂಟು 100 ಮಾಡಿದ್ರೆ 10% ಆನ್ ಕಾಸ್ಟ್ ಆಫ್ ಸೇಲ್ಸ್ ತೊಗೊಳ್ಬೇಕು. ಸೊ ಇದಿಷ್ಟು ಸೆಕೆಂಡ್ ಸ್ಟೆಪ್ಪು ಏನಂದರೆ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ಓವರ್ ಹೆಡ್ಸ್, ಅಬ್ಸಾರ್ಪ್ಷನ್ ಓವರ್ ಹೆಡ್ಸ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡೋಣ. ಸೊ ಇಲ್ಲಿ ಪರ್ ಯೂನಿಟ್ ಕೇಳಿದ್ದಾರೆ ನಿಮಗೆ. ಇಲ್ಲಿ ನಂಬರ್ ಆಫ್ ಯೂನಿಟ್ಸು ನೆಕ್ಸ್ಟು ಕರೆಂಟ್ ಇಯರ್ಗೆ ಏನು ಟೋಟಲ್ ಯೂನಿಟ್ಸ್ ಕೊಟ್ಟಿಲ್ಲ, ಒಂದು ಯೂನಿಟಿಗೆ ಎಷ್ಟು ಅಂತಾರೆ ಅದನ್ನು ಪರ್ ಯೂನಿಟ್ ಮಾತ್ರ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಕಾಲಮ್ ಮಾತ್ರ. ಸೊ ಒಂದು ಪರ್ಟಿಕ್ಯುಲರ್ಸು ಒಂದು ಪರ್ ಯೂನಿಟ್. ಓಕೆ, ರಾ ಮೆಟೀರಿಯಲ್ಲು 12 ರೂಪೀಸ್ ಬಂದಿತ್ತು ಲಾಸ್ಟ್ ಇಯರ್ ನೋಡಿ. ಓಕೆ, ಪರ್ ಯೂನಿಟ್ ನಮಗೆ ಗೊತ್ತಿದೆ, ನಿಮಗೆ ಮಟೀರಿಯಲ್ ಮತ್ತು ಲೇಬರ್ ಯಾವಾಗಲೂ ಪರ್ ಯೂನಿಟ್ ಮೇಲೆ ಇನ್ಕ್ರೀಸ್ ಮತ್ತು ಡಿಕ್ರೀಸ್, ಯಾಕಂದರೆ ಅವೆರಡು ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. 12 ರೂಪೀಸು ಮಟೀರಿಯಲ್ ಕಾಸ್ಟ್, ಲೇಬರು 20 ರೂಪೀಸ್. ಓಕೆ, ಆನ್ ದಟ್ ಸೊ ಏನು ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ರಾ ಮೆಟೀರಿಯಲ್ ಮೇಲೆ 10% ಇನ್ಕ್ರೀಸು, ಲೇಬರ್ ಮೇಲೆ 15% ಇನ್ಕ್ರೀಸ್ ಅಂತ ಹೇಳಿದ್ದಾರೆ. ಓಕೆ, 12 ರೂಪೀಸ್ ಪ್ರಿವಿಯಸ್ ಇಯರ್ದು ನಮಗೆ ಮಟೀರಿಯಲ್ ಕಾಸ್ಟು, ಅದರ ಮೇಲೆ 10% ಇನ್ಕ್ರೀಸ್ ಮಾಡಿ 1.20 ಆಯಿತು. ಟೋಟಲ್ ಒಂದು ಯೂನಿಟಿಗೆ 13 ರೂಪೀಸ್ 20 ಪೈಸೆ ಆಯಿತು. ಸೊ ಅದನ್ನು ಇಲ್ಲಿ ಬರೆದಿದ್ದೀವಿ. ಒಂದೇ ಯೂನಿಟಿಗೆ ಕೇಳಿರೋದ್ರಿಂದ ನಿಮ್ಗೆ ಒಂದು ಕಾಲಮು ರೂಪಿ ಕಾಲಮಲ್ಲಿ ಸಾಕಾಗುತ್ತೆ. 13 ರೂಪಿ 20 ಪೈಸೆ ಮಟೀರಿಯಲ್ ಕಾಸ್ಟ್ ಆಯಿತು. ಸೊ ನೆಕ್ಸ್ಟು ಡೈರೆಕ್ಟ್ ಲೇಬರು 20 ರೂಪೀಸ್ ಇತ್ತು, ಕ್ಯಾಲ್ಕುಲೇಟ್ ಮಾಡಿದ್ದು ನೋಡಿದ್ವಿ. ಸೊ ಇನ್ಕ್ರೀಸು ನಮಗೆ 15% ಹೇಳಿದ್ದಾರೆ. ಸೊ 15% ಆನ್ 20 ಅಂತ ಹೇಳಿದಾಗ 3 ರೂಪೀಸ್ ಆಯಿತು. ಸೊ 20 + 3 23 ಆಯಿತು. ಸೊ 23.
ಸೊ ಇಲ್ಲಿ ಪ್ರೈಮ್ ಕಾಸ್ಟ್ ಏನಾಯಿತು 13.20 ಮಟೀರಿಯಲ್ ಕಾಸ್ಟು, 23 ರೂಪೀಸು ಲೇಬರ್ ಕಾಸ್ಟು, ಎರಡೂ ಆ್ಯಡ್ ಮಾಡಿದಾಗ ಪ್ರೈಮ್ ಕಾಸ್ಟ್ ಬಂತು 36 ರೂಪೀಸ್ 20 ಪೈಸೆ. ಸೊ ನೆಕ್ಸ್ಟ್ ವರ್ಕ್ಸ್ ಓವರ್ ಹೆಡ್ಡು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು. ಸೊ ಏನು 200% ಆನ್ ಡೈರೆಕ್ಟ್ ಲೇಬರ್ ಅಂತ. ಸೊ ಇಲ್ಲಿ ನೋಡಿ, ಓಕೆ 200% ಆನ್ ಡೈರೆಕ್ಟ್ ಲೇಬರು. ಇಲ್ಲಿ ನೋಡಿ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಓವರ್ ಹೆಡ್ ಆನ್ ಡೈರೆಕ್ಟ್ ಲೇಬರ್ 200%. ಅದೇ ಥರ ಜನರಲ್ ಓವರ್ ಹೆಡ್ಡು ಎಷ್ಟು 50% ಕ್ಯಾಲ್ಕುಲೇಟ್ ಮಾಡಿದ್ದೀವಿ ವರ್ಕ್ಸ್ ಕಾಸ್ಟ್ ಮೇಲೆ. ಓಕೆ. ಸೊ ಇಲ್ಲಿ ಡೈರೆಕ್ಟ್ ಲೇಬರ್ ಎಷ್ಟು ಬಂದಿದೆ ನಮಗೆ 23 ರೂಪೀಸ್ ಬಂದಿದೆ, ಅದ್ರ ಮೇಲೆ 200% ನೋಡಿ. ಸೊ ವರ್ಕ್ಸ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ 200% ಆನ್ ಡೈರೆಕ್ಟ್ ಲೇಬರ್. ಸೊ 200% ಆನ್ 23 ಅಂದರೆ 46 ಆಯಿತು. ಸೊ 36.20 ಪ್ಲಸ್ 46 ಆ್ಯಡ್ ಮಾಡಿದ್ರೆ ನಿಮಗೆ ಸೊ 82 ರೂಪೀಸ್ 20 ಪೈಸೆ ವರ್ಕ್ಸ್ ಕಾಸ್ಟ್ ಆಯಿತು, 82 ರೂಪೀಸ್ 20 ಪೈಸೆ. ಸೊ ಈಗ ಇದಕ್ಕೆ ನಾವು ನೆಕ್ಸ್ಟ್ ಆ್ಯಡ್ ಮಾಡಬೇಕಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ಅಂದರೆ ಜನರಲ್ ಓವರ್ ಹೆಡ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಬೇಕು. ಸೊ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 50% ಆನ್ ವರ್ಕ್ಸ್ ಕಾಸ್ಟ್ ಅಂತ. ಸೊ 50% ಆನ್ ವರ್ಕ್ಸ್ ಕಾಸ್ಟ್ ಅಂದರೆ ವರ್ಕ್ಸ್ ಕಾಸ್ಟ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಿದೆ 82.20 ಇದೆ. 82.20 ಮೇಲೆ ನಾವಿಲ್ಲಿ 50%, ಸೊ ಅಲ್ಲಿಗೆ 41 ಆಯಿತು. ಸೊ 41 ರೂಪೀಸ್ ಆಯಿತು. 41 ಪ್ಲಸ್ 82.20 ಮಾಡಿದರೆ ನಮಗೆ 123.20 ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು. ಸೊ ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು ಎಷ್ಟಿದೆ ನೋಡಿ ಕ್ಯಾಲ್ಕುಲೇಟ್ ಮಾಡಿದ್ದು 22.22 ಇದೆ. ಅದೇ ಥರ ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಕಾಸ್ಟ್ ಆಫ್ ಸೇಲ್ಸು 10% ಇದೆ. ಓಕೆ. ಸೊ 22.22 ಆನ್ ವರ್ಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. 82 ಮೇಲೆ ನಮಗೆ ಸೊ 82.20 ಅಂದರೆ ಅದ್ರ ಮೇಲೆ 82 ರೌಂಡ್ ಆಫ್ ಮಾಡಿದ್ದೀವಿ. ಸೊ 18.22 ಆಯಿತು. 18.22 ಆ್ಯಡ್ ಮಾಡಿದಾಗ ನಮಗಿಲ್ಲಿ ಸೊ 22.22% ಆನ್ 82 ಮಾಡಿದ್ದೀವಿ, 18 ರೂಪೀಸ್ 22 ಪೈಸೆ ಆಯಿತು. ಸೊ ಟೋಟಲ್ ಮಾಡಿದರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಿದಾಗ ನಮಗೆ ಸೊ 123.20 ಪ್ಲಸ್ 18.22. ಸೊ ನಮಗೆ ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ನಮಗೆ 141.42 ಆಯಿತು. ಸೊ ಇದಕ್ಕೆ ಪ್ರಾಫಿಟ್ ಪರ್ಸೆಂಟೇಜು 10% ಆನ್ ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳಿದ್ದೀವಿ, ಕ್ಯಾಲ್ಕುಲೇಟ್ ಮಾಡಿದ್ವಿ. ಕಾಸ್ಟ್ ಮೇಲೆ 10%. ಸೊ ಟೋಟಲ್ ಕಾಸ್ಟ್ ಮೇಲೆ, ನಾಟ್ ಆನ್ ಸೇಲ್ಸ್, ಕಾಸ್ಟ್ ಮೇಲೆ ಅಂತ ಹೇಳಿದಾಗ ಡೈರೆಕ್ಟ್ ಇಲ್ಲಿದೆ 141.42 ಅಂತ, ಅದ್ರ ಮೇಲೆ 10% ಮಾಡಿ. ಸೊ 100% ಅಂತ ಇದೆ ಇಲ್ಲಿ, ಇಲ್ಲಿ 10% ಆನ್ ಕಾಸ್ಟ್, ಅದರ ಮೇಲೆ 10% ಮಾಡಿದ್ರೆ ನಿಮಗೆ 14.14 ಅಂತ ಬರುತ್ತೆ. ಸೊ ಟೋಟಲ್ ಮಾಡಿ ನೀವು 141.42 ಆ್ಯಡ್ ಮಾಡಿದ್ರೆ ನಿಮಗೆ 155.56 ಆಯಿತು. ಸೊ ಇದು ನಿಮಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಆಯಿತು. ಒಂದು ಯೂನಿಟಿಗೆ ನಿಮಗೆ ಸೆಲ್ಲಿಂಗ್ ಪ್ರೈಸು ನಿಮಗೆ 155.56 ಆಗುತ್ತೆ. ಸೊ ಇದು ಸಹ ಎಸ್ಟಿಮೇಟು. ಸೊ ಇದು ಒಂದು ಯೂನಿಟಿಗೆ ಹೇಗೆ ಮಾಡೋದು ಅಂತ ನೋಡಿದ್ದೀವಿ, ಎಸ್ಟಿಮೇಟ್ನ ಎಷ್ಟಾಗುತ್ತೆ ಅಂತ ಕಂಡುಹಿಡಿದಿದ್ದೀವಿ. ಸೊ ಇದರಲ್ಲೇನು ನಾವೇ ಅವ್ರಿಗೆ ಹೇಳಿಲ್ಲ ಪರ್ಸೆಂಟೇಜ್ ಆನ್ ಓವರ್ ಅಬ್ಸಾರ್ಪ್ಷನ್ ರೇಟ್ಸ್ನ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಹೆಂಗೆ ಮಾಡಬೇಕು ಅಂತ. ಸೊ ಇಟ್ ಈಸ್ ಅಸ್ಯೂಮ್ಡ್. ಸೊ ಈ ಥರ ನಾವು ವರ್ಕ್ಸ್ ಓವರ್ ಹೆಡ್ನ ಯಾವಾಗಲೂ ಡೈರೆಕ್ಟ್ ಲೇಬರ್ ಮೇಲೆ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ನ ಅಥವಾ ಜನರಲ್ ಓವರ್ ಹೆಡ್ನ ವರ್ಕ್ಸ್ ಕಾಸ್ಟ್ ಮೇಲೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ವರ್ಕ್ಸ್ ಕಾಸ್ಟ್ ಮೇಲೆ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೂ ತೊಗೊಳ್ಬೋದು. ಸೊ ಪ್ರಾಫಿಟ್ ಪರ್ಸೆಂಟೇಜು ಅವ್ರಿಗೆ ಹೇಳಿದ್ದಾರೆ ಕಾಸ್ಟ್ ಆನ್ ಕಾಸ್ಟ್ ಆಫ್ ಸೇಲ್ಸ್ ಅಂತ. ಸೊ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.